ಶಿಡ್ಲಘಟ್ಟ ನಗರದ ದಿ ಕ್ರೆಸೆಂಟ್ ಶಾಲೆಯ ನೂತನ ಕಟ್ಟಡ ಉದ್ಘಾಟನೆ. ಡಿಜಿಪಿ ಅರುಣ್ ಚಕ್ರವರ್ತಿಯಿಂದ ಸ್ಫೂರ್ತಿದಾಯಕ ನುಡಿ. ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದ ಪ್ರಸಿದ್ಧ ದಿ ಕ್ರೆಸೆಂಟ್ ಶಾಲೆಯ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಈ ಸಮಾರಂಭದಲ್ಲಿ ರಾಜ್ಯದ ಉನ್ನತ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಮಹಾನಿರ್ದೇಶಕರಾದ ಅರುಣ್ ಚಕ್ರವರ್ತಿಯವರು ಭಾಗವಹಿಸಿದ್ದರು. ಶಿಡ್ಲಘಟ್ಟ ನಗರದ ದಿ ಕ್ರೆಸೆಂಟ್ ಶಾಲೆಯ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭದಲ್ಲಿ ವಿಶೇಷ ಆಹ್ವಾನಿತರಾಗಿ ಪ್ರಗತಿಪರ ಚಿಂತಕರಾದ ರಾಜಣ್ಣ ಹಾಗೂ ಪೊಲೀಸ್ ಮಹಾನಿರ್ದೇಶಕರಾದ ಅರುಣ್ ಚಕ್ರವರ್ತಿಯವರು ಆಗಮಿಸಿ ನೂತನ ಕಟ್ಟಡವನ್ನು ಉದ್ಘಾಟಿಸಿದರು. ಬಳಿಕ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಪೊಲೀಸ್ ಮಹಾನಿರ್ದೇಶಕರಾದ ಅರುಣ್ ಚಕ್ರವರ್ತಿಯವರು, ವಿದ್ಯಾರ್ಥಿಗಳು ತಮ್ಮ ಮುಂದಿನ ವಿದ್ಯಾಭ್ಯಾಸದ ಅವಧಿಯಲ್ಲಿ ಕಠಿಣ ಪರಿಶ್ರಮ ವಹಿಸಿ ಸಮಾಜದಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸುವ ಮೂಲಕ ತಾವು ಕಲಿತ ಶಾಲೆಗೆ ಮತ್ತು ತಂದೆ ತಾಯಿಗೆ ಕೀರ್ತಿ ತರಬೇಕೆಂದು ಈ ಸಂದರ್ಭದಲ್ಲಿ ಕರೆ ನೀಡಿದರು. ಇದೇ ವೇಳೆ ಮಾತನಾಡಿದ ದಿ ಕ್ರೆಸೆಂಟ್ ಶಾಲೆಯ ಕಾರ್ಯದರ್ಶಿ ಮೊಹಮ್ಮದ್ ತಮೀಮ್ ಅನ್ಸಾರಿ ಅವರು ಮಾತನಾಡಿ, ನಮ್ಮ ಶಾಲೆಯ ಉದ್ಘಾಟನೆಗೆ ಆಗಮಿಸಿರುವ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅರುಣ್ ಚಕ್ರವರ್ತಿಯವರಂತೆಯೇ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹ ತಮ್ಮ ಭವಿಷ್ಯವನ್ನು ರೂಪಿಸಿಕೊಂಡು ಶ್ರೇಷ್ಠ ಹುದ್ದೆಗೇರಬೇಕೆಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ನಂತರ ಮಾತನಾಡಿದ ಸುರೇಶ್ ರವರು ಮಾತನಾಡಿ, DCRನಲ್ಲಿ DCP ಆಗಿ ಕರ್ನಾಟಕ ರಾಜ್ಯದಲ್ಲಿ ದಲಿತರಿಗೆ ಏನು ತೊಂದರೆ ಆಗ್ತಾ ಇದೆ ಅವುಗಳನ್ನು ಸರಿಪಡಿ ಉತ್ತಮವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದಲ್ಲಿ ಇದುವರೆಗೂ ಯಾರೂ ಸಹ ಮಾಡದೇ ಇರತಕ್ಕಂಥ ಕೆಲಸವನ್ನು ಅರುಣ್ ಚಕ್ರವರ್ತಿಯವರು ಮಾಡಿದ್ದಾರೆಂದು ಸುರೇಶ್ ಅವರು ತಿಳಿಸಿದರು. ನಂತರ ಅರುಣ್ ಚಕ್ರವರ್ತಿಯವರು ಆಶಾಕಿರಣ ಅಂಧ ಮಕ್ಕಳ ಶಾಲೆಯಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿ ಕೇಕ್ ಕತ್ತರಿಸಿ ಮಕ್ಕಳಿಗೆ ಸಿಹಿ ಹಂಚಿ ಸಂಭ್ರಮಿಸಿದರು. ವೇದಿಕೆಯಲ್ಲಿ ಸುರೇಶ್, ರಾಜಣ್ಣ, ಲಿಯೋ ಕ್ಲಬ್ನ ಅಧ್ಯಕ್ಷರಾದ ಶ್ರೀಕಾಂತ್, ಲಿಯೋ, ಲೋಕೇಶ್, ಕ್ರೆಸೆಂಟ್ ಶಾಲೆಯ ಶಾಲಾ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ವರದಿ ಅರಕೆರೆ ಮುನಿರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. National College, Basanagudi, and he was one of my best students whom I recognize, and I just follow him also. Once I went to India when he was SP of Chitra Shumaga. Oh, he was a very good officer. I inquired generally. I used to general. Yes, generally I inquired with the people when I go there, because I have to appreciate my own students who has got to stage by stage to the hierarchy. So hierarchy ಅಂತಂದರೆ ಲ್ಯಾಡರ್ ಅಂತ ಹೇಳ್ತೇವೆ ಅಡ್ಮಿನಿಸ್ಟ್ರೇಷನಲ್ಲಿ. ಹೈರಾರ್ಕಿ, ನಾವು ಈಸ್ ಅಟ್ ದಿ ಲಾಸ್ಟ್ ಹಂಗ್ ಆಫ್ ದಿ ಹೈರಾರ್ಕಿ. ಮಿಸ್ಟರ್ ಅರುಣ್ ಚಕ್ರವರ್ತಿ, he has made very good name. I followed him. He got recently President Award also. I expected to expect more to him till his what you call retirement. Well, I appreciate. I felt so happy for having invited here to come to this August function. I feel I also extend my thanks to Mr. Lokesh. I feel he has recognized me. I don't know not way. Sal in ಕರ್ಮ ಸಿದ್ಧಾಂತದಲ್ಲಿ ಇದನ್ನು ಹಿಂದಿನ ಜನ್ಮದಲ್ಲಿ ಯಾವುದೋ ಒಂದು ಋಣ ಇರ್ತದೆ. ಆ ಋಣ ಇವಾಗ ಇವರು ಯಜಮಾನರು ಮತ್ತು ನಾವೊಂದು ಕಡೆ ಸೇರಿ ಕುತ್ಕೊಳ್ಬೇಕು ಅಂತಿದೆ. ಆ ಥರ ಆಗಿದೆ. ಇವಾಗ ನಾನು ಈ ಭಾಷಣಕ್ಕೆ ಒಂದೆರಡು ಮಾತು ಮಾತಾಡಬೇಕು ಅಂತ ಮಾತಾಡ್ತಾ ಇದ್ದೇನೆ. ಎರಡು ವಿಷಯ. ಸಿಟಿಸನ್ಶಿಪ್ ಅಂದರೆ ಏನು? ನಾವೆಲ್ಲ ಇವಾಗ ಪೌರತ್ವ ಅಂತ ಹೇಳ್ತೇವೆ. ಏನದು? ವಾಟ್ ಯು ಮೀನ್ ಬೈ ಸಿಟಿಸನ್ಶಿಪ್? ಸಿಟಿಸನ್ಶಿಪ್ ಅಂತಂದರೆ ಅಕಾರ್ಡಿಂಗ್ ಟು ಸಿಟಿಸನ್ಶಿಪ್ ಆ್ಯಕ್ಟ್ ಅಂತ ಒಂದಿದೆ ಕಾಯ್ದೆ. ಅದರ ಪ್ರಕಾರ ದಿ ಪರ್ಸನ್ಸ್ ಹೂ ಬಾರ್ನ್ ಇನ್ ದಿಸ್ ಕಂಟ್ರಿ, ಮೇ ಬಿ ಕರ್ನಾಟಕ, ಮೇ ಬಿ ಆಂಧ್ರ ಪ್ರದೇಶ್, ಮೇ ಬಿ ಎನಿವೇರ್ in India, they are going to attain that citizenship by attaining 18 years. 18 ವರ್ಷ ತುಂಬಿದವರಿಗೆ citizenship ಅಂತ ಹೇಳ್ತಾರೆ. Before that, they're all called as domiciles or subjects of Karnataka. ನಾವೆಲ್ಲ ಚಿಕ್ಕ ಮಕ್ಕಳೆಲ್ಲ ಇವರೆಲ್ಲ subjects of Karnataka. When they attain the age of puberty, in the sense 18 years, they get the citizenship of this country. Once they get the citizenship, ಆವಾಗ ಅವರಿಗೆ ಪೊಲಿಟಿಕಲ್ ರೈಟ್ಸ್ ಬರ್ತವೆ. ಪೊಲಿಟಿಕಲ್ ರೈಟ್ಸ್ ಆರ್ 5 ಎನ್ನಪ್ಪ 5 ರಾಜಕೀಯ ಹಕ್ಕುಗಳು ಯಾರು ಪಡಿತಾರೆ
they are called as citizens of India. ಅಮೆರಿಕದಲ್ಲಿ 2 ಸಿಟಿಸನ್ಶಿಪ್ ಬರ್ತದೆ, ಪೌರತ್ವ. ಅವರು ಹುಟ್ಟಿದ ಸ್ಟೇಟ್ಗೆ, ಅವರು ಅಮೆರಿಕಗೆ, USA-ಗೆ. ಇಲ್ಲಿ ಅಲ್ಲ, ಒಂದೇ ಸಿಟಿಸನ್ಶಿಪ್, ಒಂದೇ ಪೌರತ್ವ. ನಾವೆಲ್ಲ ಇಂಡಿಯನ್ಸ್ ಅಂತ. ಸೊ ವಿರ್ ಆಲ್ ಇಂಡಿಯನ್ಸ್. ಅದನ್ನು ದಾರಿಗೆ ತರಲಿಕ್ಕೆ 1976 ಭಾರತ ಸಂವಿಧಾನವನ್ನು ತಿದ್ದುಪಡಿ ಮಾಡಿದರು. 1976ರಲ್ಲಿ ಅದು 42ನೇ ಅಮೆಂಡ್ಮೆಂಟ್ ತಿದ್ದುಪಡಿ ಅಂತ ಹೇಳ್ತೀವಿ. ಅಲ್ಲಿ ಭಾರತ ಸಿಟಿಸನ್ಸ್ಗೆ 11 ಹಕ್ಕುಗಳು, ರೈಟ್ಗಳು ಕೊಟ್ಟಿದ್ದಾರೆ, ಕರ್ತವ್ಯಗಳು. ಆ ಕರ್ತವ್ಯಗಳು ಅವರು ಮಾಡಲೇಬೇಕಾಗ್ತದೆ. ಆ ಕರ್ತವ್ಯಗಳು ಮಾಡಲಿಲ್ಲ ಅಂದರೆ ದೇ ವಿಲ್ ಬಿ ಪನಿಶ್ಡ್ ಬೈ ದಿ ಕೋರ್ಟ್. ಸೊ ಈ ಥರ ನಾನಾ ರೀತಿಯಂಥ ಜನರನ್ನು ಒಳ್ಳೆ ದಾರಿಗೆ ತರಬೇಕು ಮತ್ತು ಕಾನೂನನ್ನು ಪಾಲಿಸಬೇಕು ಅಂತ ಈ ರೂಲ್ಸ್ ಎಲ್ಲ ಮಾಡಿರ್ತಾರೆ. ನಾವು ಇದನ್ನೆಲ್ಲ ತಿಳ್ಕೊಳ್ಳದೆ ಜನಗಳು ಏನು ಮಾಡ್ತಾರೆ, ಏನೇನೋ ಮಾತಾಡ್ತಾರೆ, ಅದನ್ನು ಮಾಡಬಾರ್ದು. ದಟ್ ಇಸ್ ನ್ಯೂಸೆನ್ಸ್ ಅಂತ ಹೇಳ್ತೀವಿ. IPC ಪ್ರಕಾರ ನ್ಯೂಸೆನ್ಸ್ ಅಂತ. ಸಾರ್ವಜನಿಕ ನ್ಯೂಸೆನ್ಸು ಮತ್ತು ಖಾಸಗಿ ನ್ಯೂಸೆನ್ಸ್ ಅಂತ ಅಲ್ಲಿ ಮತ್ತೆ IPCಯಲ್ಲಿ ಹೇಳ್ತಾರೆ. ಸೆಕ್ಷನ್ 399 ಆ್ಯಂಡ್ 400 ಸ್ಪೀಕ್ಸ್ ಅಬೌಟ್ ನ್ಯೂಸೆನ್ಸ್. ಡಿಫಮೇಷನ್ ಕೇಸು ಅಂತ ಕೇಸ್ ಹಾಕ್ತಾರೆ. ಅದು IPCಯಲ್ಲಿ ಕೂಡ ಕೇಸ್ ಬುಕ್ ಮಾಡ್ತಾರೆ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ 11 ಆ ಕರ್ತವ್ಯಗಳನ್ನು ತಿಳ್ಕೊಂಡು 11 ಕರ್ತವ್ಯಗಳನ್ನು ಎಲ್ಲರೂ ಪಾಲಿಸಬೇಕು. ಒಂದ್ಸರಿ ಮನುಷ್ಯ ಈ 11 ಕರ್ತವ್ಯಗಳನ್ನು ಪಾಲಿಸಿದರೆ ಮಾತ್ರ ಅವರು ದೇ ವಿಲ್ ಬಿ ಕಾಲ್ಡ್ ಆಸ್ ವೆರಿ ಗುಡ್ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ. ಸೊ ಯು ಟ್ರೈ ಟು ಬಿ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ ಬೈ ಫಾಲೋಯಿಂಗ್ 11 ಡ್ಯೂಟೀಸ್ ವಿಚ್ ಆರ್ ಇಂಪೋಸ್ ಓವರ್ ದ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ. ಜನಗಳ ಮೇಲೆ ನಾವು 11 ಕರ್ತವ್ಯಗಳನ್ನು, ಡ್ಯೂಟಿಗಳನ್ನು ನಾವು ಏನು ಮಾಡಿದ್ದೇವೆ, ಹಕ್ಕುಗಳನ್ನು, ಕರ್ತವ್ಯಗಳನ್ನು ಅದನ್ನು ಪಾಲಿಸಬೇಕೆಂದು ನಾನು ಈ ಒಂದು ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ನನ್ನ ಕಾಲೇಜ್ ಹಂತದಲ್ಲಿ ನನಗೆ ಪಾಠ ಹೇಳಿಕೊಟ್ಟಂಥ ಗುರುಗಳಾದ ಶ್ರೀ SM ರಾಜಣ್ಣವರೇ ಹಾಗೂ ಎಲ್ಲ ಗಣ್ಯರೇ, ಇಲ್ಲಿರುವಂತಹ ನನ್ನೆಲ್ಲ ಸ್ನೇಹಿತರೆ, ನಾನು ವೇದಿಕೆ ಮೇಲೆ ಇರಬೇಕಾದ್ರೆ ಕೇಳಿದೆ ಎಷ್ಟನೇ ತರಗತಿಯ ಸ್ಟೂಡೆಂಟ್ಸ್ ಇಲ್ಲಿದ್ದಾರೆ ಅಂಥೇಳಿ. 8th and 9th ಹೌದಾ? ಎರಡೇ? 8th, 9th, 10th. ಸರಿ, ಹಾಗಾದರೆ ನಾನು 1-2-3 ಪ್ರಶ್ನೆ ಕೇಳಬೇಕಂತಿದ್ದೀನಿ. ಉತ್ತರ ಕೊಡ್ತೀರಾ? ಕೈ ಮೇಲೆ ಮಾಡಬೇಕಷ್ಟೆ. ಭಾಳ ಸಿಂಪಲ್ ಆಗಿದೆ, ಬಟ್ ನೀವು ಉತ್ತರ ಕೊಡಬೇಕು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಾರು? ಕೈ ಮೇಲೆ ಮಾಡಬೇಕು ಗೊತ್ತಿರೋರು. ಹಾಂ ಹೇಳ್ರಿ, ನೀ ಹೇಳು. ಹಾಂ, ಉಪಮುಖ್ಯಮಂತ್ರಿ ಯಾರು? ಹಾಂ ಹೇಳಿ. ಪಡೆದು ಅವರ ಮಾರ್ಗದರ್ಶನ ಪಡೆದು ಮುಂದೆ ಸಹ ಒಳ್ಳೆ ಪ್ರಜೆಗಳಾಗಿ, ಒಳ್ಳೆ ಅಧಿಕಾರಿಗಳಾಗಿ ಸಮಾಜಕ್ಕೆ ನಿಮ್ಮಿಂದ ಒಂದು ಒಳ್ಳೆ ಕೆಲಸ ಆಗುವಂಥ ಒಂದು ಹುದ್ದೆ ಮತ್ತು ಸ್ಥಾನ ಸಿಗಲಿ ಅಂತ ಹಾರೈಸ್ತಾ ಇವತ್ತಿಗೆ ಸಹ ನನ್ನ 2 ಮಾತು ಮುಗಿಸ್ತೀನಿ. ಮತ್ತೊಮ್ಮೆ ನಾನು ಇಲ್ಲಿರುವಂಥ ವೇದಿಕೆ ಮೇಲಿರುವಂಥ ಪ್ರತಿಯೊಬ್ಬರಿಗೂ ನಾನು ನನ್ನ ಧನ್ಯವಾದ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ 2 ಮಾತು ಮುಗ್ತೀನಿ. ಧನ್ಯವಾದಗಳು. ತಾಲ್ಲೂಕಲ್ಲಿ ಇಂಥ ಶಿಕ್ಷಕರಿದ್ದಾರೆ, ಅವ್ರು ಪಾಠ ಮಾಡಿ ಅವ್ರ IAS IPS ಆಫೀಸರ್ ಮಾಡಿದ್ದಾರೆ ಅಂದರೆ ನಮ್ಮ ಊರಿಗೆ ಒಂಥರ ಕೀರ್ತಿ ತಂದಿರೋ ಮಾತಿದು. ಈ ದಿನ ನಮಗೆ ಗೊತ್ತಾಯಿತು, ತುಂಬ ಖುಷಿ ಆಗ್ತಾ ಇದೆ. ನಾವು ಒಂದು ಶಾಲೆ ನಡೆಸ್ತಾ ಇದ್ದೀರಿ. ನಿಮ್ಮಲ್ಲಿ ಯಾರು IAS ಆಗ್ತಾರೋ, ಯಾರು IPS ಆಗ್ತಾರೋ ನಮಗೂ ಗೊತ್ತಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ನಿಮ್ಮಲ್ಲಿ ಯಾರೋ ಒಬ್ಬರು ಬಂದುಬಿಟ್ಟು ನನ್ನ ಜೊತೆಲಿ ಈ ಥರ ಡಯಾಸ್ ಶೇರ್ ಮಾಡ್ಕೊತೀರಿ ಅಂದ್ಬಿಟ್ಟು ಇದೇ ಶಾಲೆಯಲ್ಲಿ ನಾನು ಆಸೆ ಬೀಳ್ತೀನಿ. ಮತ್ತು ಆ ದಿನ ನನಗೆ ಖುಷಿ ತರ್ತೀರಿ ಅಂದ್ಬಿಟ್ಟು ಐ ಹೋಪ್ ಸೊ. ಇವತ್ತೇ ನೀವು ನಿಮ್ಮೊಟ್ಟಿಗೆ ನೀವು ಪ್ರಾಮಿಸ್ ಮಾಡ್ಕೊಳ್ಳಿ, ಒಂದಿನ ನಾನು ತಮೀಮ್ ಸರ್ ಜೊತೆಲಿ ಡಯಾಸ್ ಶೇರ್ ಮಾಡ್ಕೊಳ್ಬೇಕು. ಇದೇ ಥರ ಒಂದು ಕಾಲದಲ್ಲಿ ನಾನು ಕೆಳಗಡೆ ಕೂತಿದ್ದೆ, ಅವ್ರ ಮೇಲೆ ಕೂತಿದ್ರು, ಒಂದಿನ ಅವ್ರ ಜೊತೆಲಿ ಕೂತ್ಕೊಳ್ಬೇಕು ಅಂದ್ಬಿಟ್ಟು ಈ ದಿನನೇ ನೀವು ಪ್ರಾಮಿಸ್ ಮಾಡ್ಕೊಳ್ಳಿ. ಖಂಡಿತ ಅದು ಮಾಡೋದಕ್ಕೆ ಸಾಧ್ಯ. ಇಷ್ಟು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಚಿತ್ರದುರ್ಗ SP ಆಗಿ, ರಾಯಚೂರು SP ಆಗಿ, ಶಿವಮೊಗ್ಗ SP ಆಗಿ ಮತ್ತು ವಿಜಯಪುರ ಡಿಸ್ಟಿಕ್ SP ಆಗಿ ಬಹಳಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಇನ್ನೊಂದು ವಿಷಯ ಎಲ್ಲರಿಗೂ ಗೊತ್ತಿಲ್ಲದಿರೋ ಇರೋದೇನಂತಂದ್ರೆ, ಸಾಹೇಬರು DCREಯಲ್ಲಿ DGP ಆಗಿ ಕೆಲಸ ಮಾಡಿ
ಕರ್ನಾಟಕ ರಾಜ್ಯದಲ್ಲಿ ದಲಿತರಿಗೆ ಏನು ತೊಂದರೆ ಆಗ್ತಾ ಇದೆ ಅವನ್ನೆಲ್ಲನೂ ಸಾಲ್ವ್ ಮಾಡೋ ನಿಟ್ಟಿನಲ್ಲಿ ಅವರಷ್ಟು ಒಳ್ಳೆಯ ಕೆಲಸ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದಲ್ಲಿ ಇದುವರೆಗೂ ಯಾರು ಸಹ ಮಾಡಿಲ್ಲ. ಸೊ ಇದಕ್ಕೆಲ್ಲ ನಾವು ಹೆಮ್ಮೆ ಪಡಬೇಕು. ಅವ್ರನ್ನ ನಾವು ಇವತ್ತು ಇಷ್ಟು ಹತ್ತಿರದಿಂದ ನೋಡ್ತಾ ಇರೋದನ್ನೇ ನಮ್ಮ ಹೆಮ್ಮೆ ಅಂತ ನಾವು ತಿಳ್ಕೋಬೇಕು. ವಿದ್ಯಾರ್ಥಿಗಳು ನಾವು ಮಾದರಿಯಾಗಿಟ್ಕೊಂಡು ಒಳ್ಳೆ ಆಫೀಸರ್ಸ್ ಬಂದಾಗ ಆ ನಿಟ್ಟಿನಲ್ಲಿ ಓದಿ ನಾವು ಸಹ ಒಂದು ಒಳ್ಳೆ ಹುದ್ದೆನ ಪಡ್ಕೋಬೇಕು, ಸಮಾಜಕ್ಕೆ ಮಾದರಿ ಹಾಕಬೇಕು ಅಂತ ಹೇಳಿ ನಾನು ಹೇಳ್ತಾ ಮತ್ತೊಮ್ಮೆ ಸಾಹೇಬರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮ್ದು ಈ ಈ ಒಂದು ನಮ್ಮ ಅಂತ ಮಕ್ಕಳ ಶಾಲೆ ನಮ್ಮ ಕೋಲಾರ ಜಿಲ್ಲೆ ಇಲ್ಲಿ ನಾವು ಮಾಡಿದ್ವಿ. ಏಕೆಂದರೆ ಇಲ್ಲಿ ಯಾಕೆ ಓಪನ್ ಮಾಡಿದ್ದೇವೆ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ತುಂಬಾ ನಮ್ಮ ಅಂಧ ಮಕ್ಕಳು ಈ ಮಕ್ಕಳಿಗೂ ಸಾಮಾನ್ಯ ಇವ್ರಿಗೂ ಕೂಡ ಶಿಕ್ಷಣ ಕೊಡಿಸಬೇಕು ಅನ್ನೋ ಉದ್ದೇಶದಿಂದ ನೀವು ಟೀಚರಾ?